ಹೊಳಲಿಯಲ್ಲಿ ಕನ್ನಡ ರಾಜ್ಯೋತ್ಸವ ಅದ್ದೂರಿ. ಕೋಲಾರ ತಾಲೂಕಿನ ಹೊಳಲಿ ಗ್ರಾಮಸ್ಥರಿಂದ ಭಾನುವಾರ ರಾತ್ರಿ ನಡೆದ ರಾಜ್ಯೋತ್ಸವ ಮತ್ತು ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರಿಗೆ ನುಡಿ ನಮನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಮೇಡಿಹಾಳ ಎಂಕೆ ರಾಘವೇಂದ್ರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಕರ್ನಾಟಕ ಏಕೀಕರಣದ ಹಿಂದೆ 10 ಮಂದಿ ಶ್ರಮವಿದ್ದು ನಾಡ ಹಬ್ಬದಂದು ಅವರನ್ನು ನೆನೆಯುವ ಕೆಲಸ ಆಗಬೇಕು. ಪುರಾತನ ಕನ್ನಡ ಭಾಷೆಗೆ ಸ್ವಂತ ಲಿಪಿ ಇದ್ದು ಉಳಿಸಿ ಬೆಳೆಸದಿದ್ದರೆ ಉದ್ಯೋಗಕ್ಕೆ ಕುತ್ತು ಬರುತ್ತದೆ. ಸರೋಜಿನಿ ವರದಿಯಂತೆ ಸ್ಥಳೀಯರಿಗೆ ಉದ್ಯೋಗ ಕೊಡಲೇಬೇಕಿದ್ದು ತಪ್ಪಿದಲ್ಲಿ ಹೋರಾಟ ಅನಿವಾರ್ಯ ಆಗುತ್ತದೆ. ಕೆಪಿಎಸ್ಸಿಯಲ್ಲಿ ಕನ್ನಡದಲ್ಲೇ ಪರೀಕ್ಷೆ ನಡೆಸಲು ಕ್ರಮ ಕೈಗೊಳ್ಳಬೇಕು ಎಂದು ಮೇಡಿಹಾಳ ರಾಘವೇಂದ್ರ ಸರ್ಕಾರವನ್ನ ಆಗ್ರಹಿಸಿದ್ರು. ಹುತ್ತೂರು ಪಿಡಿಒ ಲಕ್ಷ್ಮಿ ಮಾತನಾಡಿ, ಸಣ್ಣ ಗ್ರಾಮದಲ್ಲಿ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ನಡೆಸಲಾಗುತ್ತಿರುವುದು ಕನ್ನಡ ಭಾಷೆ ಮೇಲಿನ ಹಳ್ಳಿಗಾಡಿನ ಪ್ರೀತಿಗೆ ಪೂರಕವಾಗಿದೆ ಎಂದು ಶ್ಲಾಘಿಸಿದ್ರು. ಯುವ ಮುಖಂಡ ಹೊಳಲಿ ಎಚ್ಎಸ್ ಅಮರೇಶ್ ಮಾತನಾಡಿ, ಮಾತೃಭಾಷೆ ಅನ್ನದ ಭಾಷೆಯಾದಾಗ ಮಾತ್ರ ಕನ್ನಡಿಗರ ಎಲ್ಲ ಸಮಸ್ಯೆ ನಿವಾರಣೆ ಆಗುವುದರಿಂದಾಗಿ ಸರ್ಕಾರ ಕನ್ನಡಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಬೇಕಾಗಿದೆ ಎಂದು ಹೇಳಿದರು. ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಮುಖ್ಯಸ್ಥ ಹೊಳಲಿ ಪ್ರಕಾಶ್ ಮಾತನಾಡಿ, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಾಟಕ ಹೇಳಿಕೊಟ್ಟ ಮಹಾನುಭಾವರಿಗೆ ಹೊಳಲಿ ಜನ್ಮಭೂಮಿ ಆಗಿದ್ದು ಇಂತಹ ಪುಣ್ಯ ಸ್ಥಳದಲ್ಲಿ ಹುಟ್ಟಿದ ನಾವೆಲ್ಲರೂ ಪುಣ್ಯವಂತರು ಎಂದು ತಿಳಿಸಿದರು. ಸಾಹಿತ್ಯ ಪರಿಷತ್ ಮಾಜಿ ಜಿಲ್ಲಾಧ್ಯಕ್ಷ ಜೆ ನಾಗರಾಜ್ ಮಾತನಾಡಿ, ಕನ್ನಡದ ಅಸ್ಮಿತೆಯನ್ನ ಹೆಚ್ಚಿಸುವ ರಾಜ್ಯೋತ್ಸವ ಆಚರಣೆ ಎಲ್ಲರ ಜವಾಬ್ದಾರಿಯಾಗಿದ್ದು ಕನ್ನಡ ಭಾಷೆಯನ್ನು ಉಳಿಸಲು ಗ್ರಾಮಾಂತರ ಜನತೆ ಕಟಿಬದ್ಧರಾಗಿದ್ದಾರೆಂದು ನುಡಿದರು. ಪಂಚಾಯಿತಿ ಸದಸ್ಯರಾದ ವಿ ಶಿವಣ್ಣ ಮತ್ತು ಪಿಳ್ಳಮ್ಮ ಗೋವಿಂದಪ್ಪ ಧ್ವಜಾರೋಹಣ ನೆರವೇರಿಸಿದ್ರು. ಸಾಹಿತಿ ಆನಂದ ರೆಡ್ಡಿ ಹಾಜರಿದ್ದರು. ಸುಮಾರು ನನ್ಗೆ ಗೊತ್ತಿದ್ದಂಗೆ ಒಂದು 15-20 ಎಕರೆ ಇದೆ. ಈ ಕಡೆ ಅದನ್ನೆಲ್ಲ ಗಿಡಗಳು ಬೆಳೆಸಿ ಕಾಗೆಗಳೇ ಸಂತತಿ ನಾಶ ಆಗೋಗ್ಬಿಟ್ಟಿದೆ. ಕಾಗೆಗಳು ಕೂತ್ಕೊಳ್ಳಕ್ಕೆ ಜಾಗ ಇಲ್ಲ, ಪಕ್ಷಿಗಳು ಕೂತ್ಕೊಳ್ಳಕ್ಕೆ ಜಾಗ ಇಲ್ಲ, ಕೋತಿಗಳು ಬಂದ್ರೆ ತಿಂತಕ್ಕಂಥ ಹಣ್ಣಿಗೆ ಜಾಗ ಇಲ್ಲ, ಹಣ್ಣೇ ಇಲ್ಲ. ಹಾಗಾಗಿ ಅವೆಲ್ಲ ಕೂಡ ಮಾಯ ಆಗ್ತಕ್ಕಂಥ ಸನ್ನಿವೇಶದಲ್ಲಿ ಇವತ್ತು ಸಾಲುಮರದ ತಿಮ್ಮಕ್ಕನ ಒಂದು ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಸಫಲ ಆಗಬೇಕಾದ್ರೆ, ನಿಮಗೆಲ್ಲರಿಗೂ ಒಳ್ಳೇದಾಗಬೇಕಾದ್ರೆ, ಎಲ್ಲ ನಮ್ಮ ಊರಿಗೆ ಒಳ್ಳೆ ಹೆಸರು ಬರಬೇಕಾದ್ರೆ, ಈ ಊರಿಗೆ ಹೋದ್ರೆ ನಾವು ದೊಡ್ಡ ವನಕ್ಕೆ ಹೋದಂಗಿದ್ಯಪ್ಪ, ಕಾಡು ಹೋದಂಗಿದ್ಯಪ್ಪ ಅಂತ ಹೇಳಿ ಇದೇ ಇಲ್ಲಿ ಬಂದಿರತಕ್ಕಂಥ ಅತಿಥಿಗಳು ಮುಂದಿನ ವರ್ಷದ ವೇಳೆಗೆ ಎಲ್ಲಿ ನೋಡಿದ್ರು ಗಿಡಗಳನ್ನ ಹಾಕಿದ್ದಾರಪ್ಪ. ಆ ಭೀಮಲಿಂಗೇಶ್ವರ ದೇವಸ್ಥಾನದ, ಚೌಡೇಶ್ವರಿ ದೇವಸ್ಥಾನದ ಹತ್ರ, ಈ ಕಡೆ ಕೆರೆ ಪಕ್ಕದಲ್ಲಿ ಇರ್ತಕ್ಕಂಥದ್ದು, ಸ್ಮಶಾನ ಇರ್ತಕ್ಕಂಥ ಜಾಗಗಳಲ್ಲಿ ಎಲ್ಲೆಲ್ಲಿ ಸರ್ಕಾರ ಜಾಗ ಇದೆಯೋ, ಆಮೇಲೆ 10 ಎಕರೆ 15 ಎಕರೆ ಜಾಗ ಬಿಟ್ಟಿದೀವಿ ನಾವು ಅಲ್ಲಿ ಈ ಕಡೆ ಸರ್ವೆ ನಂಬರ್ 3 ಅಲ್ಲಿ ಕೂಡ ಅಷ್ಟೇ ಬೇಕಾದಷ್ಟು ಗಿಡಗಳು ಹಾಕಿ ಗಿಡಗಳನ್ನು ಬೆಳೆಸೋದ್ರಲ್ಲಿ ಅತಿ ಹೆಚ್ಚಿಗೆ ನಿಮ್ಗೆ ಪ್ರೈಸ್ ಬರಬೇಕು, ಅತಿ ಹೆಚ್ಚಿಗೆ ನಿಮ್ಗೆಲ್ಲ ಪಾರಿತೋಷಿಕ ಬರಬೇಕು ಅಂತ ಹೇಳ್ತಾ ಉತ್ತಮವಾದ ಕಾರ್ಯಕ್ರಮ ಮಾಡಿದಿರಿ. ಅತಿಥಿಗಳೆಲ್ಲ ಕಳಿಸಿ ಉತ್ತಮವಾಗಿ ಸನ್ಮಾನ ಮಾಡಿದಿರಿ. ಮತ್ತೆ ಪತ್ರಕರ್ತರು ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳ್ತಾ